95,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನಿಮಗೆ ಜಸ್ಟ್ 80,000 ಕೊಡ್ತೀವಿ ಸರ್. ಸರ್ ಗೊತ್ತು 90,000 ನಿಮಗೆ ಒಂದು ಬ್ರೆಜಾ ಸಿಗ್ತಾ ಇದೆ, ಅದು ಬರೀ 4 ಲಕ್ಷ ಕೊಡ್ತೀವಿ ಸರ್. ಅವರೇ 7 ಸೀಟರ್ ಸಫಾರಿ ಸರ್ ಬರೀ 1,20,000 ರೂಪಾಯಿ ಯಾರಾದ್ರೂ ಕೊಡ್ತಾರೆ ಸರ್. ಯೂಟ್ಯೂಬ್ ಪ್ರಮೋಷನ್ ನೋಡ್ಕೊಂಡು ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅನ್ಕೊಂಡಿದ್ರೆ ಈ ಕೂಡಲೇ ಎಚ್ಚರ ಆಗಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಹೇಳೋದು 7 ಮಾಡ್ಲು ಕೊಟ್ಬಿಡ್ತೀವಿ, 11 ಮಾಡ್ಲು ಕೊಟ್ಬಿಡ್ತೀವಿ, 9 ಮಾಡ್ಲು ಕೊಟ್ಬಿಡ್ತೀವಿ. ಈ ಮಾಡ್ಲು ಗಾಡಿಗಳೆಲ್ಲ ಬಂದು ನಿಮ್ಗೆ 50,000, 70,000, 80,000ದಲ್ಲಿ ಸಿಕ್ಬಿಡುತ್ತೆ. ನೀವು ತಗೊಂಡು ಆರಾಮಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಕೋಬಹುದು, ಓಡಿಸ್ಕೋಬಹುದು. ನಿಮ್ಮ ಕನಸಿನ ಕಾರ್ ನಿಮ್ಗೆ ಸಿಗ್ದಂಗೆ ಆಗುತ್ತೆ ಅಂತ ಎಲ್ಲ ಹೇಳಿ ತುಂಬಾನೇ ಈ ತರ ಪ್ರಮೋಷನ್ಗಳು ಮಾಡ್ತಾರೆ. ಬಟ್ ಈ ಕಾರ್ಗಳನ್ನ ತಗೊಳ್ಳೋದ್ರಿಂದಾಗಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ಸ್ ಕಾರಲ್ಲಿ ಮೇಯ್ನ್ ಆಗಿ ಪ್ರಾಬ್ಲಮ್ಗಳು ಏನಪ್ಪ ಅಂತ ಅಂದ್ರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಹೈ ಮೇಂಟೆನೆನ್ಸ್ ಕಾಸ್ಟು, ಆಯ್ತಾ. ಎರಡನೇದು ಬಂದ್ಬಿಟ್ಟು ರಿಪೇರಿಗಳೇನಂತಂದ್ರೆ, ಯಾವುದಾದ್ರೂ ಒಂದು ರಿಪೇರಿ ಬರ್ತಾನೆ ಇರ್ತವೆ. ತಿಂಗಳಿಗೆ 1 ಸತಿ 2 ಸತಿ ಅಂತೂ ಗ್ಯಾರೇಜ್ ಹೋಗ್ಬೇಕು. ಮೂರನೇದು ಏನಪ್ಪ ಅಂತಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಅಂತ ಕೂಡ ಹೇಳ್ಬೋದು. ಏನಪ್ಪ ಫ್ಯೂಲ್ ಎಫಿಷಿಯನ್ಸಿ ಅಂತ ಕೇಳ್ತೀರಾ? ಮೈಲೇಜು ಕಮ್ಮಿ ಆಗೋದು. ಯಾಕಂತಂದ್ರೆ ಏನಾದರೂ ಒಂದು ಪಾರ್ಟ್ಸ್ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಅಂದರೆ ಏನಾದರೂ ಒಂದು ಇರುತ್ತೆ, ಆಯಿತಾ. ಯೋಚನೆ ಮಾಡಿ, ಅದರಿಂದಾಗಿ ಏನಾಗುತ್ತೆ, ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಬಿದೋಗಿರುತ್ತೆ. ಇವಾಗ ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಯಾವುದೇ ಗಾಡಿ ಆಗಿರಲಿ, ಜಾಸ್ತಿ ಪೆಟ್ರೋಲು ಡೀಸೆಲ್ಲು ಕುಡಿತಾ ಹೋಗುತ್ತೆ, ಆಯಿತಾ. ನಾಲ್ಕನೇ ವಿಷಯ ಹೇಳಬೇಕು ಅಂತಂದರೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ಯಾವುದೇ ಥರ ವಾರಂಟಿ ಗ್ಯಾರಂಟಿಯನ್ನು ಕಂಪ್ನಿ ಕಡೆಯಿಂದ ಕೊಡೋದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳಿರ್ತವೆ. ಇಷ್ಟು ಪ್ರಾಬ್ಲಮ್ಗಳ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಾರ್ ತಗೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಸುಮ್ಮನೆ ಓಡಾಡೋಕ್ಕಾದ್ರಾಗಲಿ, ಎಲ್ಲ ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋದಾಗಲಿ, ಈ ಥರಕ್ಕಾದ್ರೂ ನಮಗೆ ಒಂದು ಕಾರ್ ಬೇಕು ಅನ್ಸುತ್ತೆ, ಆಯಿತಾ. ಪ್ರತಿಯೊಬ್ಬರಿಗೆ, ಇನ್ಕ್ಲೂಡಿಂಗ್ ನನಗೂ ಸೇರಿಸಿನೇ ಹೇಳ್ತಿರೋದು. ಆಮೇಲೆ ಈಗ ನನ್ನ ಟಾಟಾ ನ್ಯಾನೋ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ಏನು ಯೂಟ್ಯೂಬಲ್ಲಿ ಪ್ರಮೋಷನ್ಗಳನ್ನ ಮಾಡ್ತಾರೆ, ಅವ್ರದ್ದು ಜಸ್ಟು ಏನೋ ಒಂದು ಪೇಯ್ಡ್ ಪ್ರಮೋಷನು ಏನೋ ಮಾಡಿಕೊಂಡು ಅವ್ರದ್ದು ಒಂದು ಕಂಟೆಂಟ್ ಕ್ರಿಯೇಟ್ ಆಯಿತಾ. ಇವಾಗ ಮೇಯ್ನಾಗಿ ನೀವು ನೋಡಿರ್ತೀರ, ತುಂಬ ಜನ ಏನು ಹೇಳ್ತಾರೆ, ಈ ಗಾಡಿಗಳಿಗೆ ಇಷ್ಟಕ್ಕೆ ಸಿಕ್ಬಿಡುತ್ತೆ, ಅಯ್ಯೋ 7 ಮಾಡಲು 8 ಮಾಡಲು ಆಗಲೇ ಹೇಳ್ದಂಗೆ ಈ ಥರ ಗಾಡಿಗಳೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಈ ಗಾಡಿಗಳು ತೊಗೊಂಡ್ರೆ ಖರ್ಚುಗಳು ಜಾಸ್ತಿ. ಯಾವ ಥರ ಖರ್ಚುಗಳು ಅಂತ ಕೇಳ್ತೀರಾ? ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ ಖರ್ಚು ಯಾವ ಥರ ಅಂತಂದರೆ, ಏನಾದರೂ ಒಂದು ಫಾಲ್ಟ್ ಬರ್ತಾನೆ ಇರುತ್ತೆ, ಸರಿನಾ. ಇವಾಗ ಫಾಲ್ಟ್ ಯಾವ ಥರ ಬರುತ್ತೆ, ಏನಾದರೂ ಒಂದು ಲೋ ಆರಮ್ ಹೋಯ್ತು, ಶಾಕ್ ಅಬ್ಸರ್ವ್ ಹೋಯ್ತು, ಇಲ್ಲ ಸ್ಟೇರಿಂಗ್ ರಾಡ್ ಹೋಯ್ತು, ಇದೆಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಏನಾದರೂ ಒಂದು ಬಂದೇ ಬರುತ್ತೆ. ಕಮ್ಮಿ ರೇಟಲ್ಲಿ ಸಿಗುವಂಥ ಗಾಡಿಗಳು ಬಂದುಬಿಟ್ಟು ಈಗ ಅಂದರೆ ಡಿಸ್ಕಂಟಿನ್ಯೂ ಆಗಿಬಿಟ್ಟಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಟಾಟಾ ನ್ಯಾನೋ ಬಂದುಬಿಟ್ಟು 2019 ಆಗೋಯ್ತು. ಇವಾಗ ಎಷ್ಟು 2025 ನಾವು ಎಂಡಿಂಗಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಬಟ್ ಏನಂತಂದರೆ ಪ್ರಾಬ್ಲಮ್, ಇವಾಗಲೇ ಇದ್ರದ್ದು ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಾ ಇಲ್ಲ, ಆಯಿತಾ. ಈ ಥರ ಒಂದು ಪ್ರಾಬ್ಲಮ್ಸ್ಗಳೆಲ್ಲ ಆಗ್ತವೆ. ಸೊ ಇದು ಬಂದುಬಿಟ್ಟು ಔಟ್ಡೇಟೆಡ್ ಕಾರಲ್ಲಿ ಬಂದು ಮೇಯ್ನಾಗಿ ಅದಕ್ಕೇ ಕಮ್ಮಿ ರೇಟಲ್ಲಿ ಸೇಲ್ ಮಾಡೋದವರು. ಯಾಕಂದರೆ ಸ್ಪೇರ್ ಪಾರ್ಟ್ ಸಿಗಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಮ್ಮ ಇನ್ಕಮ್, ಆಯಿತಾ. ಇನ್ಕಮ್ ಏನಾದರೂ ಒಂದು 20,000 30,000 ನಾವು ದುಡಿತಾ ಇರ್ತೀವಿ ಅಂದ್ಕೊಳ್ಳಿ. ಇವಾಗ ಏನೋ ಒಂದು 1.5-2 ಲಕ್ಷದ ಒಂದು ಕಾರ್ ತೊಗೊಬಿಡ್ತೀವಿ. ಅದಾದಮೇಲೆ ಏನಾದರೂ ಒಂದು ಹೆಚ್ಚು ಕಡಿಮೆ ಸೆಕೆಂಡ್ ಹ್ಯಾಂಡ್ ಹೇಳ್ತಾ ಇರೋದು, ಹೊಸ ಕಾರ್ ಬೇಕು ಅಂದರೆ ಮಿನಿಮಮ್ ಅಂತಂದರೂ 5 ಲಕ್ಷ ದಾಟಿದ್ರೇ ಒಂದು ಹೊಸ ಗಾಡಿಗಳು ಸಿಗ್ತವೆ. ಒಂದು 4.5-5 ಲಕ್ಷ ಮೇಲೇ ನಿಮಗೆ ಅಂದರೆ ಈ ಲೋ ವೇರಿಯಂಟ್ ಗಾಡಿಗಳೆಲ್ಲ ಸಿಗ್ತಾ ಹೋಗ್ತವೆ. ಬಟ್ ನಾವು ಹೊಸ ಗಾಡಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾರ್ಮಲಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿನಲ್ಲಿ, ಯಾಕಂದರೆ ನಾನು ಆಸೆ ಪಟ್ಟು ತೊಗೊಂಡಿದ್ದೀನಿ, ನಾನು ಅನುಭವಿಸಿದ್ದೀನಿ, ನನ್ನ ಫ್ರೆಂಡು ಒಬ್ಬರು ತೊಗೊಂಡಿದ್ದಾರೆ ಇದೇ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು. ಅವರು ಕೂಡ ಇವಾಗ ಇಂಜಿನೇ ಸೀಸ್ ಆಗಿಬಿಟ್ಟು ಗಾಡಿ ನಿಂತ್ಕೊಬಿಟ್ಟಿದೆ. ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಜಾಗೃತಿ ಪಡಿಸೋಣ ಅಂತ ಅಂದ್ಬಿಟ್ಟು, ಆಯಿತಾ. ಸೊ ಮೇಯ್ನಾಗಿ ಏನಪ್ಪ ಅಂತಂದರೆ, ಇವಾಗ ನಾವು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡ್ರೆ ಏನಾದರೂ ಒಂದು ಖರ್ಚು ಬಂದೇ ಬರುತ್ತೆ. ಒಂದು ವೇಳೆ ನಿಮ್ದು ಏನಾದರೂ ಲೋ ಇನ್ಕಮಲ್ಲಿ ಇತ್ತು ಅಂದರೆ, ಒಂದು 25,000 30,000 ನೀವು ದುಡಿತಾ ಇದ್ರಿ ಅಂದ್ಕೊಳ್ಳಿ. ಈಗ ಒಂದು 50,000 60,000 ಡೌನ್ ಪೇಮೆಂಟ್ ಮಾಡಿ ಒಂದು 2.5-3 ಲಕ್ಷದ ಗಾಡಿ ನಿಮ್ಗೆ ಬಂದುಬಿಟ್ಟು ಒಂದು EMI ಕೊಟ್ಬಿಡ್ತಾರೆ. ಆನ್ಲೈನ್ ಕೂಡ ತುಂಬ ಸಿಗ್ತವೆ. ಹಾಗೆ ನೀವು ಇದು ಲೋನ್ ಹಾಕಿಸ್ಕೊಡ್ತೀವಿ, ನೀವು ಜಸ್ಟ್ ಒಂದು 50,000 ಎತ್ಕೊಂಬನ್ನಿ, 60,000 ಎತ್ಕೊಂಬನ್ನಿ ಸಾಕು, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ಇದೆಲ್ಲ ಹೇಳ್ತಾರೆ. ಅದು ಸಿಕ್ಕಿಲ್ವಾ ಸೇಟು ಫೈನಾನ್ಸಲ್ಲಿ ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಆಗೋವಂಥ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ನೀವೇನೋ ಆಸೆ ಪಟ್ಟೇನೋ ತಗೊಬಿಡ್ತೀರಾ, ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಯಾವುದೋ ಒಂದು ಗಾಡಿ ತಗೊಬಿಡ್ತೀರಾ. ಒಂದು 2 ಜನ ಮೆಕ್ಯಾನಿಕ್ ಕೂಡ ತಗೊಂಡೋಗಿ ತೋರಿಸ್ತೀರಾ, ಆ ಮೆಕ್ಯಾನಿಕ್ ಕೂಡ ಓಕೆ ಎತ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ, ಸರಿನಾ. ಇವೆಲ್ಲ ಮಾಡಿರ್ತೀರಾ ನೀವು. ಬಟ್ ಏನಂತಂದರೆ, ಗಾಡಿ ಓಡಿದ್ರೇ ನಿಮಗೆ ಗೊತ್ತಾಗೋದು. ಒಂದು ಅಟ್ಲೀಸ್ಟ್ ಒಂದು 100-200-300 ಕಿಲೋಮೀಟ್ರ್ ಗಾಡಿ ಓಡಿದ್ರೆ, ಓಡಿದ ಮೇಲೇ ಇದರ ಹಣೆ ಬರ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಲ್ಲ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಿ ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ಆ ಗಾಡಿ ಹಣೆ ಬರ ಗೊತ್ತಾಗಲ್ಲ, ಅಷ್ಟು ತಿಳ್ಕೊಬಿಡಿ. ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಯಾರು ಒಬ್ಬ ಗಾಡಿ ತೊಗೊಂಡಿದ್ದಾನೆ. ಸೊ 2.5 ಲಕ್ಷನೋ ಏನೋ ಕೊಟ್ಬಿಟ್ಟು
2013 ಮಾಡಲೇನೋ 2,70,000 ಕೊಟ್ಟು ಒಂದು ವ್ಯಾಗನರ್ ಕಾರ್ ತಗೊಂಡಿದ್ದಾನೆ ಆಯಿತಾ. ಅದು EMI-ನಲ್ಲೇ ತಗೊಂಡಿರೋದು. ಅದನ್ನೇನಾಗ್ಬಿಟ್ಟಿದೆ ಈಗ, ಗಾಡಿದು ತಗೊಂಡು 3 ತಿಂಗಳಿಗೇನೆ ಗಾಡಿ ಇಂಜಿನ್ ಸೀಜ್ ಆಗೋಯ್ತು. ಇದೇ ಥರ ಯೂಟ್ಯೂಬಲ್ಲೇ ಬಂದಿದ್ದು. ಅವರು ಪ್ರಮೋಷನ್ ನೋಡಿಕೊಂಡು ಹೋಗ್ಬಿಟ್ಟು ಗಾಡಿನ ತಗೊಂಡಿದ್ದಾರೆ. ಅದಾದಮೇಲೆ ಇಂಜಿನ್ ಸೀಸ್ ಆಗೋಗಿದೆ. ಈಗ ಇಂಜಿನ್ ಸೀಸ್ ಆಗಿದ್ಮೇಲೆ ಪ್ರಾಬ್ಲಮ್ ಇವಾಗ ಆಗ್ತಿರೋದೇನಂತಂದರೆ, ಅವನ ಕೈಯಲ್ಲಿ ಆ ಇಂಜಿನ್ನ ರೆಡಿ ಮಾಡ್ಸೋಕ್ಕಾಗ್ತಿಲ್ಲ. ಕಾಸ್ಟ್ ಬಂದುಬಿಟ್ಟು ಆಲ್ಮೋಸ್ಟು ಒಂದು 50,000 - 60,000ವರೆಗೂ ಇಂಜಿನ್ ಕೆಲಸಕ್ಕೆ ಬರ್ತಿದೆ. ಇವಾಗ ಆಲ್ರೆಡಿ ಗಾಡಿ ಲೋನ್ ಮೇಲಿದೆ ಆಯಿತಾ. 60,000-70,000 ಕಟ್ಟಿ ಅವನು ಡೌನ್ ಪೇಮೆಂಟ್ ಮಾಡಿಕೊಂಡು ಗಾಡಿನ ಎತ್ಕೊಂಡ. ಆದರೆ ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಆ ಇಂಜಿನ್ನ ರೆಡಿ ಮಾಡಿಸ್ಬೇಕು ಅಂದರೆ ಮತ್ತೆ ಇನ್ನೊಂದು ಲೋನ್ ತೆಗಿಬೇಕು. ಅವನಿಗೆ ಸಂಬಳ ಎಷ್ಟಪ್ಪ, ಯಾವುದೋ ಒಂದು ಆಫೀಸ್ಗೆ ಹೋಗ್ತಾನೆ, 30,000 ರೂಪಾಯಿ ಸಂಬಳ ಬರುತ್ತೆ. ಬಟ್ ಇವಾಗ ಪ್ರಾಬ್ಲಮ್ ಆಗಿರೋದು, ಇಲ್ಲಿ ಗಾಡಿ ರೆಡಿ ಮಾಡಿಸ್ಲಾ, ಇಲ್ಲ EMI ಕಟ್ಲೋ, ಇಲ್ಲ ಮನೆ ಮೇಂಟೈನ್ ಮಾಡ್ಲೋ ಅಂತ. ಆಲ್ರೆಡಿ 6 ತಿಂಗಳಿಗೆ ಅವನಿಗೆ ಬರೋಬ್ಬರಿ ಒಂದು 38,000-40,000 ರೂಪಾಯಿ ಆಲ್ರೆಡಿ ಖರ್ಚು ಬಂದುಬಿಟ್ಟಿದೆ ಗಾಡಿಗೆ. ಏನೋ ರಿಪೇರಿ ಮಾಡಿಸಿರೋದು, ಅದೇನೋ ಹೋಯ್ತಂತೆ, ಲೋವಾರಮ್ ಹೋಯ್ತಂತೆ, ಅದು ರೆಡಿ ಮಾಡಿಸೋನೆ. ಒಂದು ಶಾಕ್ ಅಬ್ಸರ್ವ್ ಹೋಗಿತ್ತಂತೆ, ಅದನ್ನು ರೆಡಿ ಮಾಡಿಸಿದ್ದಾನೆ. ಮತ್ತು ಸ್ಟೇರಿಂಗ್ದು ರಾಡ್ ಏನು ಬರುತ್ತೆ ಅದು ಹೋಗಿದೆ, ಅದನ್ನು ರೆಡಿ ಮಾಡಿಸಿದ್ದಾನೆ. ಆಮೇಲೆ ಬಾಲ್ ಜಾಯಿಂಟ್ ಅಂತ ಏನೋ ಹೋಯ್ತಂತೆ, ಅದನ್ನು ರೆಡಿ ಮಾಡಿಸಿದ್ದಾನೆ. ಇದೆಲ್ಲ ರೆಡಿ ಮಾಡಿಸ್ಕೊಂಡು ಆಲ್ಮೋಸ್ಟು ಒಂದು 35,000-40,000 ರೂಪಾಯಿ ಆಲ್ರೆಡಿ ಖರ್ಚು ಮಾಡಿದ್ದಾನೆ. ಈಗ ಬಂದುಬಿಟ್ಟು ಇಂಜಿನ್ನು ಸೀಸ್ ಆಗಿಬಿಟ್ಟಿದೆ. ಇಂಜಿನ್ ಸೀಸ್ ಆಗಿದೆ. ಈಗ ತಗೊಂಡೋಗಿ ಗ್ಯಾರೇಜಲ್ಲಿ ಬಿಟ್ಟಿದ್ದಾನೆ. ಇವಾಗ ಒಂದು 50,000-60,000 ರೂಪಾಯಿವರೆಗೂ ಖರ್ಚು ಬರುತ್ತೆ, ಇನ್ಕ್ಲೂಡಿಂಗ್ ಹೊಸ ಕ್ಲಚ್ ಪ್ಲೇಟು, ಆಯಿಲು ಗೀಲು ಇದೆಲ್ಲ ಸೇರಿ. ಸೊ ಇದೆಲ್ಲ ನೋಡಿದ್ಮೇಲೆ ತುಂಬ ಬೇಜಾರಾಯಿತು. ಇದೇ ಥರನೇ ತುಂಬ ಜನ ಟ್ರ್ಯಾಪ್ ಆಗುವಂಥದ್ದು, ಸ್ಕ್ಯಾಮ್ ಆಗುವಂಥದ್ದು ತುಂಬ ಚಾನ್ಸಸ್ ಇದೆ. ನಿಮ್ಮ ಸ್ಯಾಲ್ರಿ ಅನ್ನೋದು 25,000-30,000 ಒಳಗಡೆ ಇತ್ತು ಅಂತಂದರೆ, ನೀವು ಏನಾದರೂ ಕಾರ್ ತೊಗೋಬೇಕು ಅಂದ್ಕೊಂಡಿದ್ರೆ, ನಾನು ಹೇಳೋದು ಆದಷ್ಟು ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ಮತ್ತೆ ಆಮೇಲೆ ಗಾಡಿ ಕೈ ಹಾಕಿ ಮಾಡ್ಕೊಳ್ಳಿ. ಲೋನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಳ್ಳಿ ಆಯಿತಾ. 1.25 ಲಕ್ಷವರೆಗೂ ಕೂಡಿಟ್ಕೊಂಡು ಆಮೇಲೆ ಒಂದು ಚೆನ್ನಾಗಿರೋ ಗಾಡಿಗೆ ಬಂಡವಾಳ ಹಾಕಿದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದರೆ ಈಗ ನಮ್ಮ ಫ್ರೆಂಡ್ ಯಾರ ಹಿಂಗೆ ಈ ಥರ ತೊಗೊಂಡ್ಬಿಟ್ಟಿದ್ದಾರೆ. ಇವಾಗ ಅದನ್ನು ಸೇಲು ಮಾಡೋಕ್ಕಾಗ್ತಿಲ್ಲ. ಇವಾಗ ಸೇಲ್ ಮಾಡಬೇಕಂದ್ರೆ ಆ ರೇಟು ಸಿಗಲ್ಲ. ಇನ್ನೊಂದು ಲೋನಲ್ಲಿದೆ. ಈಗ ಗಾಡಿನ ರಿಪೇರಿ ಮಾಡಬೇಕು. ಆಲ್ಮೋಸ್ಟ್ ಈಗ ಇಂಜಿನ್ ಕೆಲಸ ಎಲ್ಲ ಮಾಡಿಬಿಟ್ರೆ 90,000 ಅಷ್ಟು ಆಲ್ರೆಡಿ ಗಾಡಿಗೆ ಖರ್ಚು ಬರ್ತಿದೆ. ಹೀಗಿರೋದ್ರಿಂದಾಗಿ ನೀವು ಯಾರು ಕೂಡ ಈ ಥರ ಟ್ರ್ಯಾಪ್ಗೆ ಸಿಗಾಕೊಳಕ್ಕೆ ಹೋಗ್ಬೇಡಿ. ಹಳೆ ಗಾಡಿನ ತೊಗೊಂಡು ನಾನು ಮೇಂಟೈನ್ ಮಾಡಿಬಿಡ್ತೀನಿ, ಹಂಗೆ ಹಿಂಗೆ ಒಂದು ದೇವಸ್ಥಾನಕ್ಕೋ ಇಲ್ಲೇ ಎಲ್ಲ ಓಡಾಡೋಕ್ಕೆ ಒಂದು ನಮ್ಮ ಮನೆ ಮುಂದೆ ಗಾಡಿ ನಿಂತಿರಲಿ ಅಂತ ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ, ಅದನ್ನು ಫಸ್ಟ್ ಮೈಂಡಿಂದ ತೆಗೆದಾಕಿ. ಈವನ್ ಹೇಳ್ಬೇಕು ಅಂದರೆ ನನ್ನ ಟಾಟಾ ನ್ಯಾನೋ ಕಾರ್ ಏನಿದೆ, ನಾನು 2018 ನಾನು ಈ ಗಾಡಿನ ಪರ್ಚೇಸ್ ಮಾಡಿದ್ದು. ಈ ಗಾಡಿನ ಪರ್ಚೇಸ್ ಮಾಡಿದ್ದು ನಾನು 65,000 ರೂಪಾಯಿಗೆ ನೆಗೋಷಿಯೇಟ್ ಮಾಡಿಕೊಂಡು 63,000-65,000 ಅಷ್ಟಕ್ಕೆ ನಾನು ತೊಗೊಂಡಿದ್ದೆ ಆಯಿತಾ. ಇದು ಕೂಡ ತಗೋಬೇಕಾದ್ರೆ ಆವಾಗ ಲೋನಲ್ಲೇ ತಗೊಂಡಿದ್ದು. ಬರೋಬ್ಬರಿ ನಾನು ಒಂದು ವರ್ಷ ಏನೋ ಲೋನ್ ಹಾಕ್ಕೊಂಡಿದ್ದೆ. ಅದು ಪರ್ಸ್ನಲ್ ಫೈನಾನ್ಸಿಂದ ತಗೊಂಡಿದ್ದು. ಫೈನಾನ್ಸ್ ಬಗ್ಗೆ ಅಷ್ಟು ಡೀಟೇಲಾಗಿ ಹೋಗ್ತಾ ಇಲ್ಲ. ಆಲ್ಮೋಸ್ಟ್ ನನಗೊಂದು ಲೋನಲ್ಲಿ ಹೋಗಿದ್ದಕ್ಕೆ ಒಂದು 76,000-77,000 ಏನೋ ಬಿತ್ತು. ಇದು ಪರ್ಸ್ನಲ್ ಫೈನಾನ್ಸಲ್ಲಿ ತಗೊಂಡಿದ್ದಕ್ಕೆ ಈ ಗಾಡಿ. ಯಾಕಂತಂದರೆ ನನ್ನ ಹತ್ರ ಮುಂಚೆ ಬಂದುಬಿಟ್ಟು ನಾನು ಬೇರೆ ಗಾಡಿ ಇತ್ತು, ಅಂದರೆ ಕ್ಯಾಬ್ ಇದ್ದಿದ್ದು, ಅದರಲ್ಲೇ ಮೇಂಟೈನ್ ಆಗ್ತಿತ್ತು. ಬಟ್ ಏನಂತಂದರೆ ಎಲ್ಲ ಗಾಡಿ ಎಲ್ಲ ಹೋಯ್ತಲ್ವ, ಆ ಟೈಮಲ್ಲಿ ಏನು ಅಂದ್ಕೊಂಡೆ, ಸೊ ಯಾವುದಾದ್ರೂ ಇರಲಪ್ಪ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಈ ಗಾಡಿನ ತೊಗೊಂಡಿದ್ದು. ಈ ಗಾಡಿ ತೊಗೋಬೇಕಾದ್ರೆ ಔಟ್ರ್ ಬಾಡಿ ಅಂತಂದರೆ ಸ್ಕ್ರ್ಯಾಚು, ಡ್ಯಾಮೇಜು ಸಿಕ್ಕಾಬಟ್ಟೆ ಐತೆ ಆಯಿತಾ, ತುಂಬಾ ಇತ್ತು. ಇವಾಗೇನು ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ, ಇದೆಲ್ಲ ಬಂದುಬಿಟ್ಟು ಮುಂಚೆಯಿಂದನೇ ಇದ್ದಿದ್ದಂತಹ ಸ್ಕ್ರ್ಯಾಚ್ಗಳು. ಆದ್ರೂ ನಾನು ಈಗ ಪರ್ಚೇಸ್ ಮಾಡಿದೆ ಅಂದರೆ ಈ ಗಾಡಿದು ಇಂಜಿನ್ ತುಂಬ ಚೆನ್ನಾಗಿತ್ತು. ಹಾಗೆ ಈ ಗಾಡಿ ಕೂಡ ನಾನು ತಗೋಬೇಕಾದ್ರೆ ಅರೌಂಡ್ 32,000 ಕಿಲೋಮೀಟ್ರ್ ಏನೋ ಓಡಿತ್ತು. ಇವಾಗ ಬಂದುಬಿಟ್ಟು 42,000 ಕಿಲೋಮೀಟ್ರ್ ಓಡಿದೆ ಈ ಗಾಡಿ. ಹಂಗಾಗಿ ಎಲ್ಲ ನೋಡಿದೆ, ಇಂಜಿನ್ ಕೂಡ ಸ್ಮೂತ್ ಆಗಿತ್ತು. ಮತ್ತು ಈ ಗಾಡಿ ಬಂದುಬಿಟ್ಟು ನಾವು ಬಂದು 4th ಓನರು. ಅದ್ರ ಜೊತೆಗೆ ಹೇಳ್ಬೇಕು ಅಂತಂದರೆ, ಫಸ್ಟ್ ಒಬ್ಬರು ಮೇಡಮ್ ಅವ್ರದ್ದಾಗಿತ್ತು, ಡಾಕ್ಟ್ರು ಮೇಡಮು. ಅದು ಅವರಿಂದಾಗಿ ಅವ್ರ ಬ್ರದರ್ ತಗೊಂಡ್ರು. ಅವ್ರ ಬ್ರದರಿಂದಾಗಿ ಇನ್ನೊಬ್ಬರು ಫ್ರೆಂಡ್ ತಗೊಂಡಿದ್ದು ಆಯಿತಾ. ಹೀಗೆ ಅಂದರೆ ಒಂದೇ ಫ್ಯಾಮ್ಲಿನಲ್ಲೇ ಗಾಡಿ ಮೂವ್ ಆಗಿರೋದು, ಅಂದರೆ ಹೊರಗಡೆ ಯಾರು ತಗೊಬಂದಿಲ್ಲ. ಈ ನನ್ನ ನ್ಯಾನೋ ಬಂದುಬಿಟ್ಟು ಫ್ಯಾಮ್ಲಿಯಿಂದ ಫ್ಯಾಮ್ಲಿಗೇನೆ 3 ಹ್ಯಾಂಡು ಚೇಂಜ್ ಆಗಿದ್ದು. ಎಲ್ಲ ಬಂದುಬಿಟ್ಟು ಹೇಳಬೇಕು ಅಂದರೆ ಗಾಡಿ ಓಡಿಸೋಕ್ಕಾಗಲ್ಲ, ವಯಸ್ಸಾಗಿತ್ತು ಅಂತ ಅಂದ್ಬಿಟ್ಟು ಏನು ಮಾಡಿಬಿಟ್ರು, ಅರೌಂಡು ಒಂದು 3 ತಿಂಗಳು 4 ತಿಂಗಳಿಗೆ ಗಾಡಿ ಸೇಲ್ ಮಾಡಿಬಿಟ್ರು. ನನಗೆ ಅದೇ ಥರನೇ ಸಿಕ್ಕಿದ್ದು. ಸಿಗಬೇಕಾದ್ರೆ ನಾನು ಗಾಡಿ ಓಡಿಸ್ದಾಗ್ಲೇ ನನಗೆ ಗೊತ್ತಾಗ್ಬಿಡ್ತು. ಯಾಕಂತಂದರೆ ಒಂದು, ಈ ಗಾಡಿ ತುಂಬ ಸ್ಟ್ಯಾಂಡಿಂಗಲ್ಲಿ ಇದ್ದಿದ್ದು ಗಾಡಿ. ಇದು ಬಂದುಬಿಟ್ಟು 2011 ಮಾಡಲು. ಇದು ನನ್ನ ನ್ಯಾನೋ ಬಂದುಬಿಟ್ಟು ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದ ಗಾಡಿ. ಯಾಕಂದರೆ ಸ್ಪೈರಲ್ಲೆಲ್ಲ ಕ್ರ್ಯಾಕ್ ಬಿಟ್ಬಿಟ್ಟಿತ್ತು ಆಯಿತಾ. ಈ ನನಗೆ ಹೇಳ್ಬೇಕು ಅಂದರೆ 2023 ಬಂದುಬಿಟ್ಟು ಇದ್ರದ್ದು ಟೈರ್ ಎಲ್ಲ ಚೇಂಜ್ ಮಾಡಿದೆ. ಸೊ ಆಲ್ಮೋಸ್ಟ್ 5 ವರ್ಷ ಬಂದುಬಿಟ್ಟು ಅದೇ ಹಳೆ 2011 ಮ್ಯಾನುಫ್ಯಾಕ್ಚರ್ದು ಏನಿತ್ತು ಕಂಪ್ನಿಲಿ ಬಂದಿದ್ದು ಟೈರು, ಅದರಲ್ಲೇ ನಾನು ಓಡಿಸಾಡ್ಕೊಂಡಿದ್ದೆ. ಯಾಕಂದರೆ ನನಗೂ ಕೂಡ ಜಾಸ್ತಿ ರನ್ನಿಂಗ್ ಇಲ್ಲ. ಜಸ್ಟ್ ನಾನು ಮನೆ ಮುಂದೆ ಸುಮ್ಮನೆ ಮನೆ ಹತ್ರ ನಿಲ್ಲಿಸ್ಕೊಂಡಿರ್ತೀನಿ, ಒಂದು ಎಮರ್ಜೆನ್ಸಿಗೆ ಇಲ್ಲಿ ಅಲ್ಲಿಗೆ ಹೋಗೋಕ್ಕೆ ಅಂತ. ಬಟ್ ಏನಂತ ಹೇಳಬೇಕು ಅಂದರೆ, ಇದು ನಾನು ಲೋಕಲಲ್ಲಿ ಓಡಿಸಿದ್ಕಿಂತ ಲಾಂಗ್ ಡಿಸ್ಟೆನ್ಸಲ್ಲಿ ಓಡಿಸಿದ್ದು ಜಾಸ್ತಿ, ಸರಿನಾ.
ಬಟ್ ಮೇನ್ ಏನಂತಂದ್ರೆ ಬಾಡಿದಷ್ಟೆಲ್ಲೂ ಚೆನ್ನಾಗಿರ್ಲಿಲ್ಲ, ಸ್ಕ್ರಾಚ್ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು. ಸ್ಕ್ರಾಚ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಯಾವುದೇ ಗಾಡಿ ಆಗಿರ್ಲಿ. ಸ್ಕ್ರಾಚ್ ಇತ್ತು ಅಂತಂದ್ರೆ ಏನೋ ಒಂದು ಸಣ್ಣ ಪುಟ್ಟ 1,000, 2,000, 3,000 ಕೊಟ್ಬಿಟ್ಟು ನಾವು ಇದು ಡೆಂಟಿಂಗು ಪೇಂಟಿಂಗ್ ಎಲ್ಲ ಮುಗಿಸ್ಕೋಬಹುದು. ಆದ್ರೆ ಇಂಜಿನಲ್ಲಿ ಏನಾದ್ರು ಮೇಜರ್ ಕೆಲಸ ಬಂತಂದ್ರೆ, ಈ ನ್ಯಾನೋದೇ ಆಗಿರ್ಲಿ, ನಾನು ತಗೊಂಡಿದ್ದು ಎಷ್ಟು ಇದಕ್ಕೆ ಈ ನ್ಯಾನೋಗಂತಂದ್ರೆ 65,000 ರೂಪಾಯಿಗೆ. ಇವಾಗ ಏನಾದ್ರು ಈ ನ್ಯಾನೋದೇನಾದ್ರು ಇಂಜಿನ್ ಕೆಲಸ ಬಂತು ಅಂದ್ರೆ ಮಿನಿಮಮ್ ಅಂದ್ರೂ ಒಂದು 40,000 ಇಂದ 50,000 ರೂಪಾಯಿ ಆದ್ರೂ ಖರ್ಚು ಬರುತ್ತೆ ಇಂಜಿನ್ ಕೆಲಸ ಬಂದ್ರೆ ಈ ಗಾಡಿದು ಅಷ್ಟೇ. ಇವಾಗ ನಾನು ಅವಾಗ ನಾನು 2018 65,000 ತಗೊಂಡೆ. ಇವಾಗ ನನ್ನ ಗಾಡಿ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ರೀಸೆಂಟ್ ಆಗಿ ನನ್ನ ಹತ್ರ ಕೇಳಿದ್ರು 60,000 ಕೊಟ್ಬಿಡಿ ಅಂತ ಕೂಡ ಹೇಳಿದ್ರೆ ಆಯ್ತಾ. ಬಟ್ ನಾನು ಕೊಟ್ಟಿಲ್ಲ, ಯಾಕಂದ್ರೆ ನನಗಿರ್ಲಿ ಮನೆಯಲ್ಲಿ ಒಂದು ಯೂಸ್ ಆಗುತ್ತೆ, ಒಳ್ಳೆ ಮೈಲೇಜ್ ಬರ್ತಿದೆ ಅಂತ. ಸೊ ಆ ರೀಸನ್ ಇಂದ ನಾನು ಈ ಗಾಡಿನೇ ಇಟ್ಕೊಂಡಿರೋದು. ತುಂಬಾ ಜನ ನೀವೇನಾದ್ರು ಅನ್ಕೋತಾ ಇದ್ರೆ ಹಳೆ ಗಾಡಿನ ತಗೊಂಡು ನಾನು ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅದರಲ್ಲೂ ಅಂತೂ 25,000, 30,000 ಲೋ ಇನ್ಕಮ್ ಯಾರು ಅರ್ನಿಂಗ್ ಮಾಡ್ತೀರಾ ಅವ್ರೇನಾದ್ರು ಗಾಡಿ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ನನಗೆ ಆಲ್ಮೋಸ್ಟ್ 2018 ಇಲ್ಲಿವರೆಗೂ 18, 19 ಇರ್ಬೋದು, ಒಂದು 6 ತಿಂಗಳು ಡಿಫ್ರೆನ್ಷಿಯೇಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಅವಾಗಿಂದ ಆಯ್ತಾ 2018 ಆಗಸ್ಟಲ್ಲಿ ನಾವು ತಗೊಂಡಿದ್ದು ಗಾಡಿ ಇದು. ಸೊ ಅಲ್ಲಿಂದ ಇವಾಗ ನಾನು 2025 ಡಿಸೆಂಬರು ಆಲ್ಮೋಸ್ಟ್ ಎಷ್ಟು 19, 20, 21, 22, 23, 24, 25 ಆಲ್ಮೋಸ್ಟ್ 7 ವರ್ಷ ಆಗಿದೆ ನನ್ನ ಗಾಡಿ ತಗೊಂಡಿದ್ದು. 7 ವರ್ಷಕ್ಕೆ ಇಲ್ಲಿವರೆಗೂ ಮಿನಿಮಮ್ ಅಂದ್ರೆ ಬ್ಯಾಟ್ರಿ ಚೇಂಜು ಅದು ಇದು ಅಂದ್ಕೊಂಡು ನಾನು ಖರ್ಚು ಎಲ್ಲ ಖರ್ಚು ಸೇರಿದ್ರೆ 40,000 ಇಂದ 50,000 ರೂಪಾಯಿ ಇಲ್ಲಿ ಗಂಟ ಈ ಗಾಡಿಗೆ ಖರ್ಚು ಮಾಡಿದ್ದೀನಿ. ಬಟ್ ಏನಂತಂದ್ರೆ ಇಂಜಿನ್ ಒಂದು ಚೆನ್ನಾಗಿದೆ, ರನ್ ಆಗ್ತಿದೆ ಆಯ್ತಾ. ಎಷ್ಟು ಕಿಲೋಮೀಟರ್ ಓಡಿಸಿದಕ್ಕೆ 12,000 ಕಿಲೋಮೀಟರ್ಗೆ. ಇದರಲ್ಲಿ ಪೆಟ್ರೋಲ್ ಯಾವುದೇ ಥರ ಎಕ್ಸ್ಪೆನ್ಸ್ ಹಾಕಿಲ್ಲ. ಪೆಟ್ರೋಲ್ ಕೂಡ ಲೆಕ್ಕ ಮಾಡಿಬಿಟ್ರೆ ಆಲ್ಮೋಸ್ಟ್ 1 ಲಕ್ಷ ಆಗ್ಬಿಡುತ್ತೆ. ಬಟ್ ಅದೇ ತುಂಬಾ ಲೋ ಇನ್ಕಮಲ್ಲಿತ್ತು ಅಂತಂದರೆ ಯೋಚನೆ ಮಾಡಿಕೊಂಡು ಗಾಡಿನ ತಗೊಳ್ಳಿ. ತುಂಬ ಈ 9 ಮಾಡಲು ಗಾಡಿಗಳು, 8 ಮಾಡಲು ಗಾಡಿಗಳು, 10 ಮಾಡಲು, 14 ಮಾಡಲು, 15 ಮಾಡಲು ಈ ಗಾಡಿಗಳಿಗೆ ಯಾರೂ ಕೈ ಹಾಕಕ್ಕೆ ಹೋಗ್ಬೇಡಿ. ಅದರಲ್ಲೂ ಇವಾಗ ಬಂದ್ಬಿಟ್ಟು E20 ಅಂತ ಅಂದ್ಬಿಟ್ಟು ಬೇರೆ ಬಂದಿದೆ, ಗೌರ್ಮೆಂಟ್ ಅವ್ರು ಬಿಟ್ಟಿದ್ದಾರೆ. 2023 ಮೇಲೆ ಯಾವುದೆಲ್ಲ ಗಾಡಿಗಳು ಬಂದಿದ್ದಾವೆ ಅದು ಬಂದ್ಬಿಟ್ಟು E20 ಆಯಿಲ್ ಬಂದ್ಬಿಟ್ಟು ಎಥನಲ್ ಆಯಿಲ್ ಬಂದ್ಬಿಟ್ಟು ಸಪೋರ್ಟ್ ಆಗುತ್ತೆ. ಹಳೆ ಗಾಡಿಗಳಿಗೆಲ್ಲ ಬಂದ್ಬಿಟ್ಟು ಎಥನಲ್ ಆಯಿಲ್ ಬಂದ್ಬಿಟ್ಟು ಸಪೋರ್ಟ್ ಆಗ್ತಿಲ್ಲ. ಈಗ ಸ್ಲೋವಾಗಿ ಬಂದ್ಬಿಟ್ಟು ಇವಾಗ ನನ್ನ ಈ ನ್ಯಾನೋ ಕೂಡ ಅಷ್ಟೇ, ಈಗ ಇದನ್ನ ಓಡಿಸ್ಬಿಟ್ಟು ಮುಗಿಸ್ಬೇಕು. ಯಾಕೆ ಅಂತಂದ್ರೆ ಸ್ಲೋ ಆಗಿ ಈ ನನ್ನ ಟಾಟಾ ನ್ಯಾನೋ ಕೂಡ ಈಗ ಪರ್ಫಾರ್ಮೆನ್ಸ್ ತುಂಬಾನೇ ಡೌನ್ ಆಗಿದೆ, ಮೈಲೇಜ್ ಕೂಡ ಡೌನ್ ಆಗಿದೆ. ಸೊ ಇದೆಲ್ಲ ಈ ಥರ ಎಲ್ಲ ಇದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡೋದಿಲ್ಲ. ಸ್ಲೋವಾಗಿ ಪೆಟ್ರೋಲಿಂದ ಕೂಡ ಇಂಜಿನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹಾಗೆ ನೀವು ಆಲ್ಮೋಸ್ಟು ಈಗ 9, 8, 10, 11, 12 ಈ ಥರ ಗಾಡಿಗಳು ತಗೊಂಡ್ರು, 12 ಮಾಡಲು, 13 ಮಾಡಲು ತಗೊಂಡ್ರು ಕೂಡ 1 ವರ್ಷ 2 ವರ್ಷ ಯೂಸ್ ಮಾಡ್ಬೋದು. ಅದಾದಮೇಲೆ ನೀವು ಸೇಲ್ ಮಾಡೋಕ್ಕೆ ಹೋದ್ರು ಕೂಡ ಗಾಡಿಗಳು ಸೇಲ್ ಆಗೋದಿಲ್ಲ, ಮತ್ತು ಸ್ಕ್ರ್ಯಾಪ್ ಮಾಡಬೇಕು. ನೀವು ಹಾಕಿರುವಂತಹ ಬಂಡವಾಳ ಕೂಡ ಲಾಸ್ ಆಗುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಈ ಥರ ಏನಾದರೂ ನೀವು ಮಾಡ್ಕೊಂಡ್ರೆ 100% ಬರ್ಬಾದಾಗ್ಬಿಡ್ತೀರಾ. ಯಾವುದಾದ್ರೂ ಒಂದು ಗಾಡಿ ತಗೊಬಿಟ್ರೆ ಸಾಕು, ರಿಪೇರಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಬರ್ಬಾದಾಗೋದಂತೂ ಗ್ಯಾರಂಟಿ. ಒಂದೊಂದ್ಸತಿ ನಾನು ಈ ಗಾಡಿನೇ ನನ್ನ ಕೈಯಲ್ಲೇ ಮೇಂಟೈನ್ ಮಾಡೋಕ್ಕಾಗ್ದೇ 6-7 ತಿಂಗಳವರೆಗೂ ಸುಮ್ಮನೆ ನಿಲ್ಲಿಸಿದ್ದೀನಿ. ಒಂದ್ಸತಿ ಈ ನನ್ನ ಟಾಟಾ ನ್ಯಾನೋ ಕೂಡ ಒಂದು ಪ್ರಾಬ್ಲಮ್ ಬಂದಿತ್ತು. ಅದೇನಪ್ಪ ಅಂತಂದರೆ ವಾಟರ್ ಬಾಡಿ ಆಯಿತಾ, ಕೂಲಿಂಗ್ ವಾಟರ್ ಬಾಡಿ ಏನಂತಾರೆ ಅದು, ಇದಕ್ಕೆ ಇಂಜಿನ್ಗೆ ಕನೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ. ಇಂಜಿನ್ಗೆ ಕನೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದರಿಂದಾಗಿ ಕೂಲೆಂಟ್ ಲೀಕೇಜ್ ಆಗಿಬಿಟ್ಟು ಎಲ್ಲ ಇಂಜಿನ್ ಆಯಿಲ್ಗೆ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಅದನ್ನು ರೆಡಿ ಮಾಡಿಸ್ಬೇಕಂದ್ರೆ 6,000-7,000 ರೂಪಾಯಿವರೆಗೂ ಬರ್ತಿತ್ತು. ಯಾಕಂದರೆ ಅದೊಂದೇ ಮಾಡಿಸೋಕ್ಕಾಗಲ್ವಲ್ಲ, ಮೆಕ್ಯಾನಿಕ್ ಚಾರ್ಜ್ ಆಗಿರಲಿ, ಆಯಿಲ್ ಆಗಿರಲಿ ಎಲ್ಲ ಸೇರಿಬಿಟ್ಟು ಒಂದು ಟೋಟಲ್ ಆಗಿ ಗಿಲ್ಟು ಅದರದ್ದು ಆಲ್ಟರ್ನೇಟ್ ಬೆಲ್ಟ್ ಎಲ್ಲ ಸೇರಿ, ಕಂಪ್ರೆಸರ್ ಬೆಲ್ಟ್ ಎಲ್ಲ ಸೇರಿ ಒಂದು 11,000 ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದ್ರು. ನಾನಂತೂ ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಒಂದು 6-7 ತಿಂಗಳು ಗಾಡಿ ಬಂದ್ಬಿಟ್ಟು ಮನೆ ಮುಂದೆನೆ ಹಂಗೆ ನಿಲ್ಲಿಸ್ಬಿಟ್ಟಿದೆ. ಗಾಡಿ ಸ್ಟಾರ್ಟ್ ಮಾಡೋಂಗೂ ಇಲ್ಲ, ಅತ್ತಗೆ ಇದನ್ನು ರಿಪೇರಿ ಮಾಡ್ಸೋಕ್ಕೂ ಆಗ್ತಿಲ್ಲ. ಯಾಕಂದರೆ ಕಮಿಟ್ಮೆಂಟು, ನಾನು ಕೂಡ ಅದೇ ಇನ್ಕಮ್ ಇದರಲ್ಲೇ ಬರೋದು. ಬಟ್ ಅದಾದಮೇಲೆ ಒಂದು 7-8 ತಿಂಗಳಾದ್ಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಒಂದು ಅಡ್ಜಸ್ಟ್ ಮಾಡಿಕೊಂಡೆ. ಒಂದು 500,000 ಅಂತ ಎತ್ತಿಟ್ಕೊಂಡು ಗಾಡಿನ ರಿಪೇರಿ ಮಾಡಿಸ್ಕೊಂಡೆ. ಸೊ ಈ ಥರ ಎಲ್ಲ ಇರುತ್ತೆ ಸ್ನೇಹಿತರೆ. ಹಂಗಾಗಿ ನೀವು ಯಾರಾದರೂ ಅನ್ಕೊಳ್ತಾ ಇದ್ರೆ ಈ ಥರ ಒಂದು ಗಾಡಿನ ತಗೋಬೇಕು ಅಂದ್ಕೊಂಡು ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ಕಾರಣಕ್ಕೂ ಕೈ ಅಂತೂ ಹಾಕಕ್ಕೆ ಹೋಗ್ಬೇಡಿ. ಅದರಲ್ಲಿ ಏನಾದರೂ ನೀವು ತುಂಬ ಡಿಸ್ಕಂಟಿನ್ಯೂಟ್ ಆಗಿರೋದು, ಔಟ್ಡೇಟ್ ಇವಾಗ 11, 12, 13 ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಆ ಗಾಡಿಗಳಂತೂ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬೇಡಿ. ಹಾಗೆ ನೀವೇನಾದರೂ ತಗೊಳ್ಳೇಬೇಕು ಅಂದ್ಕೊಂಡಿದ್ರೆ ನಾನು ಹೇಳೋದು ಒಂದು 18 ಮಾಡಲು ಮೇಲೆ ಗಾಡಿಗಳನ್ನ ತಗೊಂಡ್ರೆ ಬೆಟರು. 18 ಮಾಡಲು ಮೇಲೆ ಗಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದು ಸ್ವಲ್ಪ ಲೋ ರನ್ನಿಂಗ್ ಆಗಿರೋಂಥ ಗಾಡಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 30,000,
40,000 ಒಳಗಡೆ ಓಡಿದ್ರೆ ನೀವು ಅಂದ್ಕೊಳ್ಳಿ ಒಂದು 25-30,000 ಕಿಲೋಮೀಟರ್ ನೀವು ಓಡಿಸ್ಕೋಬೋದು. ನೀವೇನಾದರೂ 70,000 80,000 1 ಲಕ್ಷ ಓಡಿರೋ ಗಾಡಿ ಅಂತಂದ್ರೆ ಅದಕ್ಕೆ ದಯವಿಟ್ಟು ಕೈ ಹಾಕೋಕ್ಕೆ ಹೋಗ್ಬೇಡಿ, ನೀವು ಬರ್ಬಾದಾಗೋಂಥ ಗ್ಯಾರಂಟಿ ಆಯಿತಾ. ಸೊ ಇದೊಂದು. ಹಾಗೆ ಈ ನಿಮಗೆ ಲೋ ರನ್ನಿಂಗ್ ಆಗಿರುವಂಥ ಗಾಡಿ ಸಿಗಬೇಕು ಅಂತ ಅಂದರೆ ಬೆಟರು ಕಸ್ಟಮರು ಡೈರೆಕ್ಟಾಗಿ ಇವಾಗ OLX ಅಲ್ಲೂ ಹುಡುಕಿ, OLX ಅಲ್ಲೂ ತುಂಬ ಜನ ಬಂದುಬಿಟ್ಟು ಈ ಡೀಲರ್ಗಳೇ ಇದ್ದಾರೆ. ಯಾಕಂದರೆ ಅವರನ್ನೇ ಇದರಲ್ಲಿ OLX ಅಲ್ಲಿ ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಹೋಗಿ ಅವರೇ ಗಾಡಿನ ಎತ್ತಾಕೊಂಡು ಬಂದ್ಬಿಡ್ತಾರೆ, ಸರಿನಾ. ಆಗಿರೋದ್ರಿಂದಾಗಿ ಅದೊಂದು ಪ್ರಾಬ್ಲಮ್ ಐತೆ. ತುಂಬಾ ಈಗ ಆನ್ಲೈನ್ ಕಂಪ್ನಿ ಕೂಡ ಸೇಲ್ ಮಾಡ್ತಿದ್ದಾರೆ, ಹಾಗೆ ಡೀಲರ್ ಕೂಡ ತುಂಬಿಕೊಂಡಿದ್ದಾರೆ. OLX ಅಲ್ಲಿ ಕೂಡ ಅಷ್ಟೇ ಬರೀ ಡೀಲರ್ಗಳನ್ನೇ ಪೋಸ್ಟ್ ಮಾಡ್ತಿರೋದು. ಅದರಲ್ಲಿ ನಿಮ್ಗೆ ಒಂದು 10 ಗಾಡಿನಲ್ಲಿ 1 ಗಾಡಿ ಸಿಕ್ಕಿದ್ರೆ ಸಿಗುತ್ತೆ ಡೈರೆಕ್ಟ್ ಕಸ್ಟಮರು. ಹಾಗಾಗಿ ಆದಷ್ಟು ಡೈರೆಕ್ಟ್ ಕಸ್ಟಮರ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಮತ್ತು ಡಾಕ್ಯುಮೆಂಟೇಷನಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಯೂಟ್ಯೂಬಲ್ಲಿ ನೋಡ್ತೀರಾ ಪ್ರಮೋಷನ್ ವಿಡಿಯೋಗಳು, ಇಷ್ಟು ಕೊಟ್ಬಿಡ್ತೀನಿ ಅಷ್ಟು ಕೊಟ್ಬಿಡ್ತೀನಿ, ನಾವು ಹಿಂಗೆ ಮಾಡಿಕೊಟ್ಬಿಡ್ತೀವಿ ಹಂಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಅಂಥ ಗಾಡಿಗಳು ತಗೊಳ್ಳೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ತಗೊಳ್ಳಿ. ಹಾಗೆ ಫುಲ್ ಚೆಕ್ ಮಾಡ್ಕೊಂಡು ತಗೊಳ್ಳಿ ಆಯಿತಾ. ಇಲ್ಲ ಅಂತ ಅಂದರೆ ಅನ್ಬಾಕ್ಸೋದಂತೂ ಗ್ಯಾರಂಟಿ. ಒಂದು ಸತಿ ನೀವೇನಾದರೂ ಗಾಡಿ ತೊಗೊಂಡು ಹೋದ್ಮೇಲೆ ಒಂದು 15 ದಿವಸನೋ ಇಲ್ಲ 20 ದಿವಸನೋ 1 ತಿಂಗಳಾದ್ಮೇಲೆ ಏನಾದರೂ ಗಾಡಿ ಪ್ರಾಬ್ಲಮ್ ಅಥವಾ ಅಣ್ಣ ಈ ಥರ ಪ್ರಾಬ್ಲಮ್ ಆಗೋಯ್ತು ಅಂದರೆ ನಮ್ಗೆ ಗೊತ್ತಿಲ್ಲ, ನೀವು ಏನಿತ್ತು ಅವತ್ತೇ ಚೆಕ್ ಮಾಡ್ಕೊಂಡು ತೊಗೊಂಡೋಗಿದ್ದೀರಾ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಒಂದೇ ಮಾತಲ್ಲಿ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹೆಸರಿಗೆ ಒಂದು ಸತಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನೀವು ಮತ್ತೆ ಏನು ಮಾಡ್ಕೊಳಕ್ಕಾಗಲ್ಲ ಆಯಿತಾ. ಹಂಗಾಗಿ ಅವರೇ ಹೇಳ್ತಾರೆ ಏನೇ ಇದ್ರೂ ಇಲ್ಲೇ ಚೆಕ್ ಮಾಡಿ ತೊಗೊಂಡೋಗ್ಬಿಡಿ, ಮತ್ತೆ ಹೋದ್ಮೇಲೆ ಹಂಗೆ ಹಿಂಗೆ ಅಂತ ನಮಗೆ ಯಾವುದೇ ಕಾರಣಕ್ಕೂ ಹೇಳಬೇಡಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆದಷ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ, ತುಂಬ ಹಳೆ ಗಾಡಿಗಳನ್ನ ಲೋ ಇನ್ಕಮ್ ಇರುವಂಥವರು ದಯವಿಟ್ಟು ಅದನ್ನು ಕೈ ಹಾಕಕ್ಕೆ ಹೋಗ್ಬೇಡಿ, ತಗೊಳಕ್ಕೂ ಹೋಗ್ಬೇಡಿ, ತಗೊಂಡು ಅನ್ಬಾಕ್ಸೋಕ್ಕೂ ಹೋಗ್ಬೇಡಿ. ಸಾಕು ಆರಾಮಾಗೆ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಳ್ಳಿ. ಅದೇ ಏನು ನೀವು EMI ಕಟ್ಟಬೇಕು ಅಂದ್ಕೊಂಡಿರ್ತೀರ 6,000 7,000 ರೂಪಾಯಿ, ಆ ದುಡ್ಡನ್ನೇ ನೀವು ಕೂಡಿಟ್ಕೊಂಡು 1 ವರ್ಷ ಟೈಮ್ ತಗೊಂಡು ಆಮೇಲೆ ತಗೊಳ್ಳಿ. ಅಲ್ಲಿ ಗಂಟ ಸುಮ್ಮನೆ ಸಿಕ್ತು ಅಂತ ಅಂದ್ಬಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಗಾಡಿಗಳು ಮಾತ್ರ ಮೇಂಟೆನೆನ್ಸು ಹೆವಿ ಕಾಸ್ಟ್ಲಿ ಇದೆ ಆಯಿತಾ. ನಮ್ಗೆ ಹಂಗೆ ಅನಿಸುತ್ತೆ ಮೇಲ್ಗಡೆಯಿಂದ ನೋಡೋಕ್ಕೆ. ದುಡ್ಡು ಇನ್ಕಮ್ ಇರೋರಿಗೆ ಏನು ತೊಂದರೆ ಇಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅದ್ರ ಜೊತೆಗೆ ಲೋ ರನ್ನಿಂಗ್ ಓಡಿರುವಂತಹ ಗಾಡಿನೇ ತಗೊಳ್ಳಿ. ತುಂಬ ಈ ಒಂದು 60,000 70,000 80,000 ಓಡಿದರೆ ಆ ಗಾಡಿಗೆ ಕೈ ಹಾಕಕ್ಕೆ ಹೋಗ್ಬೇಡಿ. ಆದಷ್ಟು ಈ ಒಂದು 30-40,000 ಒಳಗಡೆ ಇರುವಂತಹ ಗಾಡಿನ, ಮ್ಯಾಕ್ಸಿಮಮ್ ಅಂತಂದರೆ 50,000 ಒಳಗಡೆ ಓಡಿರುವಂಥ ಗಾಡಿಗಳನ್ನ ತಗೊಳ್ಳಿ ಆಯಿತಾ. ಅದ್ರ ಮೇಲೆ ಓಡಿತ್ತು ಅಂತಂದರೆ ಆದಷ್ಟು ಅದಕ್ಕೆ ಕೈ ಹಾಕೋಕ್ಕೆ ಹೋಗ್ಬಿಡಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಸೆಕೆಂಡ್ ಹ್ಯಾಂಡ್ ಯೂಸ್ ಕಾರ್ ತಗೊತಾ ಇದ್ರೆ ಲೋ ಇನ್ಕಮ್ ಇರೋರು ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಹಾಗೆ ನೀವು ಕೂಡ ಅಷ್ಟೇ ಆದಷ್ಟು ಡೈರೆಕ್ಟ್ ಕಸ್ಟಮರ್ ಹತ್ರದಿಂದನೇ ತಗೊಳ್ಳಿ. ನಿಮ್ಗೆ ಗೊತ್ತಿರೋರು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗಾಡಿ ಯಾರು ಮೇಂಟೈನ್ ಮಾಡ್ತಿರ್ತಾರೆ ಅಂಥ ಕಡೆ ತಗೊಳ್ಳಿ. ಮತ್ತು ನೀವು ಹೊರಗಡೆ ತಗೊತಾ ಇದ್ರೆ ಗಾಡಿನ ಟೆಂಪರ್ಡ್ ಕೂಡ ಮಾಡ್ಬೋದು. ಅದು ಓಡೋಮೀಟ್ರ್ ಏನಿದೆ ಅದನ್ನು ಟೆಂಪರ್ಡ್ ಕೂಡ ಮಾರ್ತಾರೆ ಕಮ್ಮಿ ಮಾಡಿಬಿಟ್ಟು. ಅದು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಮೆಕ್ಯಾನಿಕ್ ಆದರೂ ಕೂಡ ಚೆಕ್ ಮಾಡಿಸ್ಬಿಟ್ಟು ತಗೊಳ್ಳಿ. ಸುಮ್ಮನೆ ಒಂದೇ ಸತಿಗೆ ಜಂಪ್ ಆಗೋಕ್ಕೆ ಹೋಗಬೇಡಿ. ಸೊ ಎಸ್ಪೆಷಲಿ ಈ ಲೋ ಇನ್ಕಮ್ ಯಾರಿಗೆಲ್ಲ ಇರುತ್ತೆ ಅವರಂತೂ ಕಾರ್ಗೆ ಕೈ ಹಾಕಬೇಕು ಅಂತಂದ್ರೆ 100 ಸತಿ ಯೋಚನೆ ಮಾಡ್ಕೊಂಡು ಮಾಡಿ. ನಿಮ್ಗೆ ಹಂಗೂ 1 ದಿವಸ 2 ದಿವಸ ನೀವು ಹೋಗ್ತೀರಾ ಅಂತಂದರೆ ಬಾಡಿಗೆಗಳಿಗೆ ಕೂಡ ಗಾಡಿ ಸಿಗ್ತವೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರು ಬೆಟರ್ ಅನಿಸುತ್ತೆ. ಇವಾಗ ನನ್ನ ಫ್ರೆಂಡ್ ಅನ್ಭೋಗಿಸ್ತಾ ಇದ್ದಾನಲ್ಲ, ಆ ಥರ ಕಷ್ಟ ಅಂತ ನೀವು ಯಾರು ಪಡಕ್ಕೆ ಹೋಗಬೇಡಿ ಅಂತ ಕೂಡ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ